ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಪ್ರಚಾರ ಸಮಿತಿಯ ವತಿಯಿಂದ ಇವತ್ತು ಆಯೋಜಿಸಿರ್ತಕ್ಕಂಥ ವಿಚಾರ ಸಂಘೀಕರಣದ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ಸಹೋದರ ವಿನಯ್ ಕುಮಾರ್ ಸೊರ್ಕೆ ಅವರೇ, ಪ್ರಚಾರ ಸಮಿತಿಯ ಅಧ್ಯಕ್ಷರು ಕೂಡ ಅವರೇ, ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥವರು ಅವರೇ. ಅವ್ರ ಜೊತೆಗೆ ಹಿರಿಯ ಕಾಂಗ್ರೆಸ್ ನಾಯಕಿ ಆಗಿರ್ತಕ್ಕಂಥ ರಾಣಿ ಸತೀಶ್ರವರೇ, ಎಲ್ ಹನುಮಂತಯ್ಯನವರೇ, ವೀಣಾ ಅಚ್ಚಯ್ಯನವರೇ, ಜಲ್ಜಾ ನಾಯಕರವರೇ, ಹಾಗೂ ಕಿಮ್ಮನೆ ರತ್ನಾಕರ್ ಅವರೇ, ಶಿವಣ್ಣ, ನಮ್ಮ ವೈಸ್ ಪ್ರೆಸಿಡೆಂಟ್ ಶಿವಣ್ಣ ಅವರೇ, ಜೆ ಡಿ ನಾಯಕರೇ, ಮರವಳ್ಳಿ ಅವರು ಬಂದ್ದಾರೆ ಅಲ್ಲಿಂದ ಚಿಕ್ಕಮಗಳೂರಿಂದ. ಎಲ್ಲರದ್ದು ಹೆಸರು ಹೇಳಿದ್ರೆ ಸಮಯ ಆಗುತ್ತೆ. ಶರಣ ಕೊಟಗಿ, ಹಾಂ, ಎಲ್ಲರೂ ಸಹ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಸಹ ಭಾರತ್ ಜೋಡೋ ಭವನದಲ್ಲಿ ಸ್ವಾಗತ. ವಿಚಾರ ಸಂಕೀಕರಣ ಉದ್ಘಾಟನೆ ಮಾಡುವಾಗ ನಾವು ಯಾವ ವಿಚಾರ ಬೇಕಾದರೂ ಹೇಳ್ಬೋದು. ಆದರೆ ಈ ಒಂದು ಕಾಲಘಟ್ಟದಲ್ಲಿ ತಾವೆಲ್ಲರೂ ಸಹ ಯಾವ ರೀತಿಯ ಪ್ರಚಾರವನ್ನು ಮಾಡಬೇಕು ಅನ್ನೋದು ನೀವು ಯೋಚನೆ ಮಾಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಜವಾಬ್ದಾರಿ ವಹಿಸ್ಕೊಂಡ ಮೇಲೆ ನಾನು ಭಾಳಷ್ಟು ಭಾಷಣದಲ್ಲಿ ಹೇಳ್ತಾನೆ ಇರ್ತೀನಿ, ಹೂನಾರ ಬದಲು ಕಾಂಗ್ರೆಸ್ ಪಾರ್ಟಿಗೆ ಸ್ವಲ್ಪ ಆ ದುಡ್ಡು ಹೂನಾರದಷ್ಟೇ ದುಡ್ಡು, ಜಾಸ್ತಿ ಬೇಡ. ಟೋಪಿ ಅದ್ರ ದುಡ್ಡು, ಶಾಲು ಅದ್ರ ದುಡ್ಡು ತಗೊಂಡು ಬಂದು ಕೊಟ್ಟರೆ ಈ ಪಾರ್ಟಿ ಎಲ್ಲರದು ಅಂತ ಅನಿಸುತ್ತೆ. ಅದೇನು ತೊಂದರೆ ಇಲ್ಲ. ಈಗ ನಾವು ಯಾರ ಹತ್ರ ಆದರೂ ಕಾರ್ಯಕ್ರಮ ಮಾಡಬೇಕಂದ್ರೆ ಯಾರಾದರೂ ಸೌಕಾರ ಹತ್ರ ಹೋಗಿ ಕೇಳಿದ್ರೆ ಕೊಡ್ತಾರೆ. ಯಾಕಂದರೆ ನಮ್ಮ ಸಹೋದರಿ ರಾಣಿ ಸತೀಶ್ ಹೇಳ್ತಾರೆ, ನೀನು ಬಾಹುಬಲಿ ಅಪ್ಪ ಅಂತ. ನಾನು ಹೋಗಿ ಕೇಳಿದ್ರೆ ಯಾರೋ ಕೊಡ್ತಾರೆ, ಇಲ್ಲ ಅನ್ನೋ ಧೈರ್ಯ ಮಾಡೋದಿಲ್ಲ. ಆದರೆ ನಾನು ಆ ಕೆಲಸ ಮಾಡೋದಿಲ್ಲ. 50 ವರ್ಷದಲ್ಲಿ ನಾನು ಮಾಡಿಲ್ಲ, ಮುಂದೆನೂ ಮಾಡೋದಿಲ್ಲ. ನೀವೆಲ್ಲರೂ ಸಹ ಕೈಗೂಡಿಸಿ ಆ ಪಕ್ಷವನ್ನು ಬೆಳೆಸ್ಬೇಕಂದ್ರೆ ಹೂನಾರ ಇವೆಲ್ಲ ಬಿಟ್ಟು ತಗೊಂಬಂದು ಕೊಡಿ. ಅದಕ್ಕೋಸ್ಕರ ಕಳಕಳಿಯ ಮನವಿ. ಆದ್ದರಿಂದ ರಾಣಿ ಸತೀಶ್ ಅವರು ಹೂನಾರ ಅಂದರೆ ಯಾಕೆ ಬೇಡ ಅಂದರು, ಅದನ್ನು ನಿಮಗೂ ಹೇಳ್ಬಿಡ್ತೀನಿ. ಹೂನಾರ ಹಾಕ್ಸ್ಕೊಳ್ಳೋದು ಇಬ್ಬರೇ, ಒಂದಾ ದೇವ್ರಿಗೆ ಹಾಕಬೇಕು, ಇಲ್ಲ ಹೆಣಕ್ಕೆ ಹಾಕಬೇಕು. ನಾನು ಎರಡೂ ಅಲ್ಲ, ಆದ್ದರಿಂದ ಬೇಡ ಅಂತ ಹೇಳಿದ್ದೀನಿ ಅಷ್ಟೇ, ಬೇರೆ ಏನೂ ಅಲ್ಲ. ಸೊ ಕಾಂಗ್ರೆಸ್ ಪಕ್ಷ ವಿಚಾರ ಸಂಕೀಕರಣ ಮಾಡೋದಕ್ಕಿಂತ ಮೊದಲು ನಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ಸದಸ್ಯರು. ಮೊದಲನೇ ಭಾವನೆ ನಿಮಗೆ ಬರಬೇಕಾಗಿರೋದು, ನೀವೊಂದು ಪವಿತ್ರವಾದ ರಾಜಕೀಯ ಪಕ್ಷದ ಸದಸ್ಯರು, ಪದಾಧಿಕಾರಿಗಳು ಇದ್ದೀರಿ, ಎಲ್ಲರೂ ಇದ್ದೀರಿ. ಆದರೆ ಇದೊಂದು ಪವಿತ್ರವಾದ ಪಕ್ಷ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಭಾರತ ದೇಶದ ಪರಿಕಲ್ಪನೆ ಕಾಶ್ಮೀರಿಂದ ಕನ್ಯಾಕುಮಾರಿ, ಕಚ್ನಿಂದ ಕೊಹಿಮಾ ಅಂತ ನೋಡಿ. ಕಚ್ ಅನ್ನೋದು ಗುಜರಾತಲ್ಲಿದೆ, ಕೊಹಿಮಾ ಅನ್ನೋದು ನಾಗಾಲ್ಯಾಂಡಲ್ಲಿದೆ. ಕಾಶ್ಮೀರು, ಕನ್ಯಾಕುಮಾರಿ ಎಲ್ರಿಗೂ ಗೊತ್ತಿರೋ ವಿಚಾರ. ಈ ಭಾರತದ ಪರಿಕಲ್ಪನೆಯನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮತ್ತು ಮಹಾತ್ಮ ಗಾಂಧಿ ನೇತೃತ್ವದ ಸ್ವತಂತ್ರ ಹೋರಾಟದಲ್ಲಿ ನಮಗೆ ಈ ಒಂದು ಭವ್ಯವಾದ ಭಾರತ ನಮ್ಮ ಕೈಯಲ್ಲಿ ಬಂದಿದೆ. ಇದರಲ್ಲಿ 560 ರಾಜ ಮಹಾರಾಜರನ್ನೆಲ್ಲ ಒಂದುಗೂಡಿಸಿ ಈ ಗಣರಾಜ್ಯವನ್ನು ಸ್ಥಾಪನೆ ಮಾಡಬೇಕಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಮತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ಸಹ ಭಾಳ ಶ್ರಮವಹಿಸಿ ಈ ರಾಷ್ಟ್ರವನ್ನು ನಮ್ಮ ಮುಂದೆ ಕೊಟ್ಟಿದ್ದಾರೆ. ಅಷ್ಟೊಂದು ಸುಲಭವಾಗಿ ಈ ರಾಷ್ಟ್ರ ಮಾಡೋಕ್ಕಾಗಲಿಲ್ಲ. ಸುಮಾರು 6-7 ಸಂಸ್ಥಾನಗಳು, ಅಂದರೆ ಮಹಾರಾಜರಿದ್ದಂಥವರು, ನಾವು ಭಾರತ ದೇಶದಲ್ಲಿ ಬರಲ್ಲ, ನಾವು ರಾಜ ಮಹಾರಾಜರಾಗೇ ಇರ್ತೀವಿ ಅಂತ ಹೇಳಿದ್ರು. ಅದರಲ್ಲಿ ಕಾಶ್ಮೀರು, ಗುಜರಾತಲ್ಲಿರ್ತಕ್ಕಂಥ ಜುನಾಗಢ್, ಭೋಪಾಲ ಇರ್ತಕ್ಕಂಥ ನವಾಬ್ರದು, ಹೈದರಾಬಾದಲ್ಲಿರ್ತಕ್ಕಂಥ ನಿಜಾಮರು, ತ್ರಿವೆಂಡ್ರಮಲ್ಲಿದ್ದಂಥ ಅಲ್ಲಿದ್ದ ಟ್ರಾವಂಕೂರ್ ಮಹಾರಾಜರು, ಮಾಲ್ಡಾದಲ್ಲಿ ನಮ್ಮ ಗನಿಕಾಂತ್ ಚೌಧರಿ ಅಂತಲೇ ಇದ್ದರು, ಅವರೆಲ್ಲರೂ ಸಹ ನಾವು ಭಾರತ ದೇಶದಲ್ಲಿ ಇರೋಲ್ಲ, ನಾವು ಹಾಗೇ ಇರ್ತೀವಿ ಅಂತ ಹೇಳಿ. ಆಮೇಲೆ ಎಲ್ಲ ಮನವೊಲಿಸಿದಾಗ ಹೈದರಾಬಾದು ನಮ್ಗೆ 1 ವರ್ಷ ಬಿಟ್ಟು ನಮಗೆ ನಮ್ಮ ಭಾರತ ದೇಶದೊಳಗೆ ವಿಲೀನ ಆಯಿತು. ಕಾಶ್ಮೀರದಲ್ಲಿ ಸ್ವಲ್ಪ ಈಗಲೂ ಸಹ ಮೇಲೆ ಕೆಳಗಡೆ ಆಗ್ತಾ ಇರುತ್ತೆ. ಜುನಾಗಢ್ ಅವರು ಅಲ್ಲಿ ಹಿಂದೂ ಜನಸಂಖ್ಯೆ ಜಾಸ್ತಿ ಇದರಿಂದ ಆ ರಾಜರು ಹಾಗೆ ಪಕ್ಕದಲ್ಲಿ ಕರಾಚಿಗೆ ಹೋಗಿ ಇವೆಲ್ಲವನ್ನು ಸೇರಿಸಿ ಭಾರತ ರಾಷ್ಟ್ರವನ್ನು ಸೃಷ್ಟಿ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದೀವಿ. ಮೊದಲನೇ ಬಜೆಟ್ಟು 1952ರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಬಜೆಟ್ ಪ್ರೆಸೆಂಟ್ ಮಾಡಿದಾಗ ಅದು 400 ಕೋಟಿ ಇತ್ತು. 1947ನೇ ಇಸ್ವಿನಲ್ಲಿ ಮೊದಲನೇ ಬಜೆಟು, ಆವಾಗ ಇಂಟ್ರೀಮ್ ಗೌರ್ಮೆಂಟ್ ಅಂತೇಳಿ ನೆಹರೂರವರೇ ಪ್ರಧಾನಮಂತ್ರಿಗಳಾಗಿದ್ದರು. ಆವಾಗ
198 ಕೋಟಿ ರೂಪಾಯಿ ಮಾತ್ರ ಬಜೆಟ್ ಇದ್ದಿದ್ದು. ಸಾಕ್ಷರತೆ ಅನ್ನೋದು 11% ಇತ್ತು. ಈಗಲೂ 76% ಹನುಮಂತನವ್ರು ಚೆನ್ನಾಗಿ ಗೊತ್ತಿದೆ. ಸಾಕ್ಷರತೆ ಇದೆ, ಆದರೆ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಲಿಟ್ರಸಿ ಈಸ್ ನಾಟ್ ಮೀನ್ ದಟ್ ದೇ ಆರ್ ಎಜುಕೇಟೆಡ್. ಸಾಕ್ಷರತೆ ಬಂದ ತಕ್ಷಣ ಅವ್ರು ವಿದ್ಯಾವಂತರಾಗ್ತಾರೆ ಅಂತ ಅಲ್ಲ. ಸಾಕ್ಷರತೆ ಇಲ್ದವರು ಬಹಳ ವಿದ್ಯಾವಂತರಾಗಿರ್ತಾರೆ. ಕಾಮರಾಜ್ ಅವರು ನಮ್ಮ ಮುಂದೆ ಇದ್ದಾರೆ. ಆದ್ದರಿಂದ ಕೆಲವು ವಿಚಾರಗಳನ್ನು ಸ್ವಲ್ಪ ನೀವು ಇತಿಹಾಸ ನೀವೇನು ಜಾಸ್ತಿ ಮಾಡೋದು ಬೇಡ, ಅದು ನಿಮ್ಮ ತಪ್ಪಲ್ಲ, ನಮ್ಮ ತಪ್ಪು. ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ನಾವು ಯಾರೂ ಸಹ ಹೇಳಲಿಲ್ಲ. ನೀವು 25% ಕಾಂಗ್ರೆಸ್ ಪಕ್ಷದ ಇತಿಹಾಸ, ಸ್ವತಂತ್ರ ಹೋರಾಟ, ಸ್ವತಂತ್ರ ಪೂರ್ವದಲ್ಲಿದ್ದಂಥ ಹೋರಾಟವನ್ನು ನೀವು 25% ಕಲ್ಕೊಂಡ್ರೆ ಈ ಕಾಕಿ ಚಡ್ಡಿ ಕರಿ ಟೋಬಿ ಕೈಲಿ ದೊಣ್ಣೆ ಇಟ್ಕೊಂಡು ಊರು ಬಿಟ್ಟು ಓಡೋಗ್ಬಿಡ್ತಾರೆ. ಅವ್ರು ಯಾರೂ ಇರೋದಿಲ್ಲ ಆ ಇತಿಹಾಸವನ್ನು ಕೇಳಿದ್ರೆ. ನೀವು ಧೈರ್ಯ ಮಾಡಬೇಕು. ನಮಗೇನು ಅವ್ರ ಮೇಲೆ ಹೇಳಬೇಕು ಅಂತಲ್ಲ, ಅವರು ನಮ್ಮ ಎಲ್ಲ ಮಹಾತ್ಮ ಗಾಂಧಿಯವರ ಏನು ಸತ್ವ ಸಿದ್ಧಾಂತ ಇದೆ, ಸರ್ವಧರ್ಮ ಸಮಭಾವ, ಇದನ್ನು ಒಪ್ಕೊಂಡ್ರೆ, ತ್ರಿವರ್ಣ ಧ್ವಜವನ್ನು ಒಪ್ಕೊಂಡ್ರೆ, ಸಂವಿಧಾನವನ್ನು ಒಪ್ಕೊಂಡ್ರೆ ನಮ್ಗೆ ಯಾರೂ ಸಹ ಅವ್ರ ಮೇಲೆ ವಿರುದ್ಧ ಅಲ್ಲ. ಅವ್ರದ್ದೇ ನಮ್ಮ ಶತ್ರುಗಳಲ್ಲ, ಅವರು ಭಾರತ ದೇಶದವರೇ. ಆದರೆ ಈ ಒಂದು ಭಾರತ ದೇಶದ ಭದ್ರ ಬುನಾದಿ ಏನಿದೆ, ಸ್ವತಂತ್ರ ಭಾರತದ ಸಂವಿಧಾನ, ಸ್ವತಂತ್ರ ಭಾರತದ ಪ್ರಜಾತಂತ್ರ, ಸ್ವತಂತ್ರ ಭಾರತದ ತ್ರಿವರ್ಣ ಧ್ವಜ, ಸ್ವತಂತ್ರ ಭಾರತದ ಜಾತ್ಯತೀತ ತತ್ವ ಮತ್ತು ಸಾಮಾಜಿಕ ತತ್ವದ ಬಗ್ಗೆ ಅವ್ರಿಗೆ ಗೌರವ ಇದ್ದರೆ ನಾವು ಸಹ ಅವ್ರಿಗೆ ವಿರೋಧ ಮಾಡಲ್ಲ. ಏನಪ್ಪ ಹರಿಪ್ರಸಾದ್ ನಮ್ಮವರು ಹೇಳ್ತಾರೆ, ಕಾಂಗ್ರೆಸ್ ಅವರ ಕೆಲವರು, ಎಲ್ಲರೂ ಅಲ್ಲ ಕೆಲವರು, ಏನಪ್ಪ ಹರಿಪ್ರಸಾದ್ ದಿನ RSS ಮೇಲೆ ಹೇಳ್ತಾರೆ ಅಂತ. ಈ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲೂ ಸಹ ಅವರು ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದರು. ಸ್ವತಂತ್ರ ಬಂದ ನಂತರನೂ ಸಹ ಈ ದೇಶದ ಆಶಯಗಳಿಗೆ ವಿರುದ್ಧವಾಗಿರ್ತಕ್ಕಂಥವ್ರು. ಅದಕ್ಕೆ ನಾವು ಅವ್ರನ್ನ ವಿರೋಧ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಯಾರೂ ಪರ್ಮನೆಂಟ್ ಅಲ್ಲ, ನಾಳೆ ಬಿಟ್ಟು ಹೋಗಬೇಕು. ಮುಂದಿನ ಪೀಳಿಗೆಗೆ ಒಳ್ಳೆ ಭಾರತ ದೇಶವನ್ನು ಕೊಟ್ಟು ಹೋಗ್ಬೇಕೆ ವಿನಃ ಇಲ್ಲಿ ಹಿಂಸೆ, ಸುಳ್ಳು ಇದಕ್ಕೆ ಅಂಥ ಭಾರತ ದೇಶವನ್ನು ಕೊಟ್ಟು ಹೋಗಬೇಡಿ. ಅದಕ್ಕೋಸ್ಕರ ವಿಚಾರ ಸಂಕೀಕರಣ ಮಾಡುವಾಗ ಮೊಟ್ಟ ಮೊದಲನೇ ಆದ್ಯತೆ ನೀವು ಭಾರತ ದೇಶದ ಕಾಂಗ್ರೆಸ್ ಪಕ್ಷದ ಇತಿಹಾಸ, ಸ್ವತಂತ್ರ ಹೋರಾಟದ ಇತಿಹಾಸ, ಇದನ್ನು ನಾವು ಹೇಳಿಕೊಟ್ಟಾಗ ಸ್ವಲ್ಪ ಜನಕ್ಕೆ ಅರಿವಾಗುತ್ತೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿ. ಅದರ ಜೊತೆಗೆ ಎಷ್ಟು ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ ಅನ್ನೋದು ನಾಯಕರದೆಲ್ಲ ನೀವು ನೋಡಬೇಕಾಗುತ್ತೆ. ಅಷ್ಟೊಂದು ಸುಲಭವಾಗಿರಲಿಲ್ಲ. ಬಡತನ ಕಿತ್ತು ಬರ್ತಾ ಇತ್ತು. ಸುಮಾರು 60-70% ಜನ ಒಂದೊತ್ತು ಊಟದಲ್ಲಿರೋರು. ಅಮೇರಿಕಾ ದೇಶದವ್ರು ನಮಗೆ ಗೋಧಿ ಕಳಿಸ್ತಾ ಇದ್ರು. ಆಮೇಲೆ ಡೆನ್ಮಾರ್ಕಿಂದ ನಮಗೆ ಹಾಲಿನ ಪುಡಿ ಬರ್ತಾಯಿತ್ತು, ಮಕ್ಕಳಿಗೆ ಪೌಷ್ಟಿಕಾಂಶ ಸಿಕ್ಕಲಿ ಅಂತ ಹೇಳಿ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷದ ನೆಹರೂರವರು ಮತ್ತು ಇಂದಿರಾ ಗಾಂಧಿಯವರ ದೂರದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಇವತ್ತು ನಾವು ಹಸಿರು ಕ್ರಾಂತಿ ಮಾಡಿದ್ದೀವಿ. ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ, MS ಸ್ವಾಮಿನಾಥನ್ ಅವರ ನೇತೃತ್ವದಲ್ಲಿ ಹಸಿರು ಕ್ರಾಂತಿ ಮಾಡಿ ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚಿನ ಅಕ್ಕಿ ಬೆಳೆಯೋಕ್ಕೆ ಯಾರಾದರೂ ದೇಶ ಇದ್ದರೆ ಅದು ಭಾರತ ದೇಶ ಅನ್ನೋ ಕೀರ್ತಿ ನಮ್ಮಲ್ಲಿದೆ. ಯಾವ ಮಕ್ಕಳಿಗೆ ಹಾಲು ಸಿಗ್ತಾ ಇರಲಿಲ್ಲ, ಡೆನ್ಮಾರ್ಕ್ ಅವರು ಭಿಕ್ಷೆ ಕೊಡ್ತಾಯಿದ್ರು, ನಮಗೆ ಮಕ್ಕಳನ್ನು ಸಾಯ್ತಾ ಇದ್ದಾರೆ, ಅವ್ರು ಸಾಯಬಾರ್ದು ಅಂಥೇಳಿ ಹಾಲಿನ ಪುಡಿ ಬರ್ತಾಯಿತ್ತು. ಇಡೀ ಪ್ರಪಂಚದಲ್ಲಿ ನಾವು ಇವತ್ತು ಹಾಲಿನ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ. ತರಕಾರಿ ಉತ್ಪಾದನೆಯಲ್ಲಿ ಬ್ರೆಜಿಲ್ ಮತ್ತು ಚೈನಾ ಬಿಟ್ಟರೆ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಮತ್ತು ಬಾಹ್ಯಾಕಾಶ ಅಂದರೆ ರಾಕೆಟ್ ಸೈನ್ಸಲ್ಲಿ ನಾವು 3ನೇ ಸ್ಥಾನದಲ್ಲಿದ್ದೀವಿ. ಇವೆಲ್ಲ ಏನು ಈ ನರೇಂದ್ರ ಮೋದಿ ಅವ್ರು ಬಂದು ಮಾಡಿದಾರ ಅಥವಾ RSS ಅವ್ರು BJP ಅವ್ರು ಮಾಡಿದಾರ? ಅವರು ರಿವರ್ಸ್ ಗೇರಲ್ಲಿ ಹೋಗ್ತಾ ಇದ್ದಾರೆ. ಯಾರೂ ಸಹ ಬುದ್ಧಿವಂತರಾಗಬಾರ್ದು, ಯಾರೂ ಸಹ ಓದಬಾರ್ದು, ವಿದ್ಯಾವಂತರಾಗಬಾರ್ದು. ಎಷ್ಟು ಅಶಿಕ್ಷಿತ ಅನಕ್ಷಿತರು, ಸಾಕ್ಷರತೆ ಇಲ್ಲದೆ ಇರ್ತಕ್ಕಂಥ ಜನ ಅವರಿದ್ದಷ್ಟು ನಾವು ಅಂಧಭಕ್ತರನ್ನ ಬೆಳೆಸ್ಬೋದು, ಧರ್ಮ ಮತ್ತು ಜಾತಿ ಹೆಸರಲ್ಲಿ ಜಗಳ ಮಾಡಿಸ್ಬೋದು. ಜೈಲಿಗೆ ಹೋಗೋರೆಲ್ಲ ನೋಡಿ, ಎಲ್ಲರೂ ಸಹ ದಲಿತರು, ಶೂದ್ರರದ್ದೇ ಜೈಲಿಗೆ ಹೋಗ್ತಾ ಇರೋದು. ಅವ್ರು ಯಾರೂ ಹೋಗೋದಿಲ್ಲ. ಅಲ್ಲಿ ರಾಮ ಮಂದಿರ ಅಂತ ಭಾಳ ಗಲಾಟೆ ಮಾಡಿದ್ರು. ಲೂಟಿ ಮಾಡಿರೋದು ಯಾರು? ದಲಿತರ ಅಥವಾ ಅಲ್ಪಸಂಖ್ಯಾತರ ಅಥವಾ ಶೂದ್ರರ? ಮಾಡಿದ್ದೆಲ್ಲ ಆ ದೇವಸ್ಥಾನ ಕಟ್ಟಕ್ಕೆ ಹೋದವರು 200 ಕೋಟಿ ಲೂಟಿ ಹೊಡೆದಾರೆ. 2 ಇತಿಹಾಸ ಇರೋದು. ಒಂದು ಇತಿಹಾಸದಲ್ಲಿ ನಮ್ಗೆ ಗೊತ್ತಿಲ್ಲ, ಇತಿಹಾಸ ಬರೆದಿರೋರು ಮೊಹಮ್ಮದ್ ಗಜ್ನಿ 17 ಸಲ ಬಂದು ಲೂಟಿ ಹೊಡೆದ್ರು ಅಂತ ಇತ್ತು. ಯಾರು? ಸೋಮನಾಥ್ ದೇವಸ್ಥಾನನ ಮತ್ತು ಪಾಕಿಸ್ತಾನಲ್ಲಿ ಇರ್ತಕ್ಕಂಥ ಮುಲ್ತಾನ್ ಅಂತ ಒಂದು ಮಸೀದಿ. ಅದು ಬಿಟ್ಟರೆ ಯಾರಾದರೂ ದೇವಸ್ಥಾನ ಲೂಟಿ ಹೊಡೆದಿರೋ ಇತಿಹಾಸ ಇದ್ದರೆ ಹೊಸದಾಗಿ ಶುರು ಮಾಡಿರೋದು ಈ RSS ಅವರು, BJP ಅವರು, ರಾಮ ಮಂದಿರ, ಅಯೋಧ್ಯ. ಸೊ ಇವ್ರು ನಮಗೆ ದೇವ್ರ ಬಗ್ಗೆ ಹೇಳ್ಕೊಡ್ತಾರೆ. ನಾವು ಒಬ್ಬ ಗರ್ವದಿಂದ ಹೇಳ್ತೀನಿ, ನಾನೊಬ್ಬ ಹಿಂದೂ ಅಂತ ಹೇಳಿ. ನಾನು ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥದ್ದು ಮಹಾತ್ಮ ಗಾಂಧಿ, ವಿವೇಕಾನಂದ, ನಾರಾಯಣ್ ಗುರು, ಕನಕದಾಸ, ಬಸವಣ್ಣ ಹೇಳ್ತಕ್ಕಂಥ ಧರ್ಮವನ್ನು ಪಾಲನೆ ಮಾಡ್ತೇವೆ ವಿನಃ ಗೋಲ್ವರ್ಕರು, ಗೋಡ್ಸೆ ಮತ್ತು ಹೆಡ್ಗೇವಾರ್ ಅವ್ರು ಹೇಳ್ತಕ್ಕಂಥ ಧರ್ಮವನ್ನು ನಾವು ಪಾಲನೆ ಮಾಡೋದಿಲ್ಲ. ಆದ್ದರಿಂದ ಜಾತ್ಯತೀತ
ತತ್ವ ಅಂತ ಅಂದರೆ ಏನು? ಎಲ್ಲ ಧರ್ಮವನ್ನು ಸಹ ಒಂದಾಗಿ ಹೋಗ್ತಕ್ಕಂಥದ್ದು. ಈ ದೇಶ ಭಾಳ ಅದ್ಭುತವಾದ ದೇಶ. ನಾನು ಇಡೀ ಪ್ರಪಂಚ ಸುತ್ತಿರೋನು, ಈ ದೇಶವನ್ನು ಸಹ 20 ರಾಜ್ಯಗಳ ಉಸ್ತುವಾರಿ ವಹಿಸ್ತಕ್ಕಂಥವನು. ಇಂಥ ದೇಶ ಇಡೀ ಪ್ರಪಂಚದಲ್ಲಿ ನಿಮಗೆ ಸಿಕ್ಕೋದಿಲ್ಲ. 7 ದೊಡ್ಡ ಧರ್ಮಗಳು: ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಜೈನ್ ಧರ್ಮ, ಜೊರಾಸ್ಟ್ರಿಯನ್ ಧರ್ಮ. 7 ದೊಡ್ಡ ಧರ್ಮಗಳಿರ್ತಕ್ಕಂಥ ಯಾವುದಾದ್ರೂ ರಾಷ್ಟ್ರ ಇದ್ದರೆ ಅದು ನಮ್ಮ ಭಾರತ ದೇಶ ಅಂತ ನಾವೆಲ್ಲರೂ ಸಹ ಹೆಮ್ಮೆ ಬೀಳಬೇಕು. 21 ಭಾಷೆ, ಈಗಾಗಲೇ ಅಧಿಕೃತವಾದ ಭಾಷೆ 22 ಭಾಷೆ ಇದೆ. ಅನಧಿಕೃತವಾಗಿರ್ತಕ್ಕಂಥ ಭಾಷೆಗಳು ನೋಡಿದ್ರೆ 19,000 ಹೇಳ್ತಕ್ಕಂಥ ಆಡು ಭಾಷೆಗಳಿರ್ತಕ್ಕಂಥ ದೇಶ. ಇಂಥ ಅದ್ಭುತವಾದ ದೇಶ ನಿಮಗೆಲ್ಲೂ ಸಿಕ್ಕೋದಿಲ್ಲ. ಇದನ್ನು ನಾವು ಅನ್ಯೋನ್ಯವಾಗಿ ಬಾಳ್ತಕ್ಕಂಥದ್ದು, ಅದನ್ನು ಕೆಡಿಸ್ತಕ್ಕಂಥ ಪ್ರಶ್ನೆ ಮಾಡ್ತಾರೆ. ಒನ್ ನೇಷನ್, ಒನ್ ಎಜುಕೇಷನ್, ಒನ್ ನೇಷನ್, ಒನ್ ಲೀಡರ್, ಒನ್ ನೇಷನ್, ಒನ್ ರಿಲಿಜನ್, ಒನ್ ನೇಷನ್, ಒನ್ ಎಲ್ಲ ರೇಷನ್ನು, ಎಜುಕೇಷನ್ ಎಲ್ಲ ಮಾಡ್ಕೊಂಬಿಟ್ಟಿದ್ದಾರೆ. ಸಾಧ್ಯನೇ ಇಲ್ಲ. ಬಹುತ್ವದ ಆತ್ಮ ಇದು. ಬಹುತ್ವ ಇರ್ತಕ್ಕಂಥ ಈ ರಾಷ್ಟ್ರದಲ್ಲಿ ನಾವೆಲ್ಲರೂ ಸಹ ಒಂದು ಮಾಡ್ತೀವಿ ಅಂದರೆ ಎಲ್ಲಿ ಸಾಧ್ಯ ಆಗುತ್ತೆ? ಅದನ್ನು ಕೇವಲ ಕೆಲವ್ರನ್ನ ಮಾತ್ರ ದೂರ ಇಡಲಿಕ್ಕೆ ಅದಕ್ಕೆ ಮಾಡ್ತಾ ಇರ್ತ ಪ್ರಯತ್ನವನ್ನು ನೀವೆಲ್ಲರೂ ಸಹ ಎಚ್ಚರದಿಂದ ವಹಿಸಬೇಕು. ಯಾಕೆ ಇವೆಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿಚಾರ ಸಂಕೀಕರಣ ಮಾಡುವಾಗ ವಿಚಾರಗಳನ್ನು ಆಳವಾಗಿ ಸ್ಟಡಿ ಮಾಡಿ. ಭಾಳ ಹನುಮಂತನವರಿದ್ದಾರೆ, ಕಿಮ್ಮನೆ ರತ್ನಾಕರ್ ಅವರಿದ್ದಾರೆ, ಭಾಳಷ್ಟು ಜನ ಮರೋಲಿ ಅವರಿದ್ದಾರೆ. ಇವರೆಲ್ಲರೂ ಸಹ ನಿಮ್ಗೆ ಹೇಳ್ತಾರೆ, ಅವರವ್ರ ವಿಚಾರ ಬಂದಾಗ ಹೇಳ್ತಾರೆ. ಮತ್ತೊಂದು ವಿಚಾರ ಏನು ಅಂದರೆ, ಈಗ ಬೆಂಗಳೂರು ನಗರದಲ್ಲಿ ಪ್ರಚಾರ ಸಮಿತಿ ಅಂದರೆ ನೀವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ತತ್ವಗಳು, ಕಾರ್ಯಕ್ರಮಗಳು ಇವೆಲ್ಲವನ್ನೂ ಸಹ ಪ್ರಸಾರ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದನ್ನು ನೀವು ಮಾಡಬೇಕೇ ವಿನಃ ಬೇರೆ ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ಮಹಾತ್ಮ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು ಸುಮಾರು ಕೊಟೇಶನ್ಸ್ ನೀವು ಕೇಳಿದಾಗ ಸುಸ್ತಾಗ್ಬಿಡ್ತೀರಿ. ಮಹಾತ್ಮ ಗಾಂಧಿಯವರಾಗಲಿ, ಪಂಡಿತ್ ಜವಾಹರ್ಲಾಲ್ ನೆಹರೂರವರಾಗಲಿ, ಇವರೆಲ್ಲ ಹೇಳಿರ್ತಕ್ಕಂಥ ಇತಿಹಾಸವನ್ನು ನೀವು ಸ್ವಲ್ಪ ತಿಳ್ಕೊಂಡು ನಾವು ಜನಗಳ ಮಧ್ಯೆ ಹೇಳಬೇಕಾಗತ್ತೆ. ಯಾಕಂದರೆ ಸಣ್ಣ ಮಕ್ಕಳಿಗೆ ಹೇಳ್ಕೊಟ್ಬಿಟ್ಟಿದ್ದಾರೆ. ಈ ಮುತ್ಕಪ್ಪ ಗಾಂಧಿ ತಾತ ಏನು ಮಾಡ್ತಾನೆ, ಸ್ವಾತಂತ್ರ್ಯ ಕೊಡಿಸಿದ್ರಾ? ಇನ್ಯಾರದ್ದೆ ಸ್ವಾತಂತ್ರ್ಯ ಕೊಡಿಸಿದ್ದು? ಸೊ ಇವೆಲ್ಲ ಸುಳ್ಳು ಹಬ್ಬಿಸ್ತಾರೆ. ಯಾಕಂದರೆ ಒಬ್ಬ RSS ಹುಡುಗ ಮಂಡಲ್ ಅಧ್ಯಕ್ಷ ನನ್ನ ಹತ್ರನೇ ಬಂದಿದ್ದ, BJP ಅವನು. ಸರ್ ನಿಮ್ಮ ಪಾರ್ಟಿ ಸೇರ್ಕೋಬೇಕು ಸರ್ ಅಂತೆ. ನೀನೇನು ಮಂಡಲ್ಲು RSS ಎಲ್ಲ ಹೇಳ್ತೇನೆ, ನಮ್ಮ ಪಾರ್ಟಿ ಸೇರಿ ಏನು ಮಾಡ್ತೀಯಾ ಅಂದೆ. ಇಲ್ಲ ಸರ್, ನನ್ನ ಮೇಲೆ 52 ಕೇಸ್ ಇದೆ ಅಂದ. ಏನು ಕೇಸಯ್ಯ ಅಂದೆ. ಒಂದು 2 ಮರ್ಡರ್ ಕೇಸು, ಒಂದು 307, ಒಂದು 7 ಇದೆ ಸರ್ ಅಂತ, ಮತ್ತು ಅನ್ಲಾಫುಲ್ ಅಸೆಂಬ್ಲಿ ಅಂತ. ನಾನು ಹೇಳಿದೆ, ನಿಮ್ಗೆ ಇದೇನೋ ಹೇಳ್ಕೊಡೋದು RSSಲ್ಲಿ ದೇಶಭಕ್ತಿ ಅಂತ. ಅಂದರೆ ಸರ್, ದೇಶಭಕ್ತಿ ಎಲ್ಲ ಬೋಗಸ್ ಅವ್ರು ಹೇಳ್ಕೊಡೋದು. ನಮಗೆ ಸೇರಿಸಿದ ತಕ್ಷಣ 3 ತಿಂಗಳು 6 ತಿಂಗಳು ಟ್ರೈನಿಂಗು, 3 ತಿಂಗಳು ಸುಳ್ಳನ್ನ ಸತ್ಯ ಅಂತ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ, ಸತ್ಯನ ಸುಳ್ಳು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ. ಇದನ್ನೇ 6 ತಿಂಗಳು ನಮಗೆ ಟ್ರೈನಿಂಗು. ಇದು ಕಾಂಗ್ರೆಸ್ ಪಕ್ಷದವ್ರು ಟ್ರೈನಿಂಗ್ ಕೊಡ್ತಾರಾ? ಅದಕ್ಕೆ ಮಹಾತ್ಮ ಗಾಂಧಿ ಹೇಳಿದ್ದು ಸತ್ಯ ಮತ್ತು ಅಹಿಂಸೆ ನಮ್ಮ ತತ್ವ ಸಿದ್ಧಾಂತಗಳು ಅಂತೇಳಿ. ಅಷ್ಟು ಸುಲಭವಾಗಿ ಹೇಳಿಲ್ಲ ಮುತ್ಕಪ್ಪ. ಯಾಕೆ ಹೇಳಿದ್ರು ಅಂದರೆ, ಈ ದೇಶದಲ್ಲಿ ಇವರೆಲ್ಲ ಸುಳ್ಳಿನ ಫ್ಯಾಕ್ಟ್ರಿ ಇಟ್ಕೊಂಡಿರೋ RSS ಅವ್ರ ವಿರುದ್ಧ ಕಡೆಗೆ ಅವ್ರ ಗುಂಡಿಗೆ ಅವ್ರು ಬಲಿಯಾಗಬೇಕಾಗಿತ್ತು. ಸೊ ಇವೆಲ್ಲ ನೀವು ಯೋಚನೆ ಮಾಡಿ. ಇನ್ನೊಂದು ವಿಚಾರ ಹೇಳಿ ನಾನು ಮಾತು ಮುಗಿಸ್ತೇನೆ. ಬೆಂಗಳೂರು ನಗರದಲ್ಲಿ ಚುನಾವಣೆ ಇದೆ. ಇಲ್ಲಿ ಹನುಮಂತನವ್ರಿಗೆ ಗೊತ್ತಿರಬೇಕು, ರಾಮ್ ಮಾಧವ್ ಅಂತ ಹೇಳಿ RSSಯಿಂದ BJPಯ ಉಸ್ತುವಾರಿ ವಹಿಸಿದರು. ಹೆಂಗೆ ನಮ್ಮ ಸುರ್ಜೇವಾಲಾ ಅವರು ಇದ್ದಾರೆ ಆ ಥರ BJPಯ ರಾಷ್ಟ್ರೀಯ ಮಟ್ಟದಲ್ಲಿ BJP ಉಸ್ತುವಾರಿ ವಹಿಸಿದ್ರು. ಈಗ BL ಸಂತೋಷ್ ಇದ್ದಾರೆ ಆ ಜಾಗದಲ್ಲಿ. ಅವರು ಮೊನ್ನೆ ಅಂದರೆ ಇದು ಹಿಂದೂಸ್ತಾನ್ ಟೈಮ್ಸಲ್ಲಿ ಬಂದಿರತಕ್ಕಂಥದ್ದು ಹೇಳ್ತಾ ಇದ್ದೀನಿ ನಿಮಗೆ. ಇವರು ನಮ್ಮ ಇದಕ್ಕೆ GBIಗೆ ಇನ್ಚಾರ್ಜ್ ಅವರು, ಕಾರ್ಪೊರೇಷನ್ ಎಲೆಕ್ಷನ್ಗೆ. ಭಾಳ ಸಂತೋಷ. ನಾವು ಊರೆಲ್ಲ ಸುತ್ತೀವಿ ಎಲೆಕ್ಷನ್ನು ಒಂದು ಅಂತ. ಅವರು ಬಂದರೆ ಭಾಳ ಸಂತೋಷ. ಅವ್ರ ಇತಿಹಾಸ ನೀವು ನೋಡಿದಾಗ ಸುಮಾರು 4 ಮೀಟಿಂಗ್ ಮಾಡಿದ್ದಾರೆ ಕೊಲಂಬೋದಲ್ಲಿ, ಲಂಡನ್ನಲ್ಲೆಲ್ಲ. GBI ಎಲೆಕ್ಷನ್ ಮಾಡೋರು ಪಾಕಿಸ್ತಾನದಲ್ಲಿ ಹೋಗ್ಬಿಟ್ಟು ಹಿಲ್ಟನ್ ಹೋಟ್ಲಲ್ಲಿ ಪಾಕಿಸ್ತಾನದ ಉನ್ನತ ಅಧಿಕಾರಿಗಳು, ಅದರಲ್ಲಿ ISI ಅಂತ ಇದೆ ಅಲ್ಲಿ, ಮೋಸ್ಟ್ ಡೇಂಜರಸ್ ಆರ್ಗನೈಸೇಷನ್ ಅದು, ಅದರ ಮೇಜರ್ ಜನರಲ್ ಜೊತೆ ಇವರು ಮಾತುಕತೆ ನಡೆಸಿದ್ದಾರೆ. 4 ಮಾತುಕತೆ ನಡೆಸಿದ್ದಾರೆ ಗುಪ್ತವಾಗಿ, ಗೌಪ್ಯವಾಗಿ. ಯಾಕಂದರೆ ಅವ್ರ ಸಂಘಟನೆ ಅಷ್ಟೇ ಗುಪ್ತ ಕಾರ್ಯಸೂಚಿಗಳಿರ್ತಕ್ಕಂಥ, ಹಿಡನ್ ಅಜೆಂಡಾ ಇರ್ತಕ್ಕಂಥವ್ರು. ಅದರಲ್ಲಿ ಅಂದರೆ ಒಂದು ಹೋಟ್ಲಲ್ಲಿ ಮಾಡುವಾಗ 4, ಅದು ಕೊಲಂಬೋದಲ್ಲಿ. ಇಂಡಿಯಾದಲ್ಲಿ ಮಾಡಿದರೆ ಪರವಾಗಿರಲಿಲ್ಲ. ಕೊಲಂಬೋದಲ್ಲಿ ಶ್ರೀಲಂಕಾಗೆ ಹೋಗಿ ಮಾಡಿದ್ದಾರೆ. ಅದು ಏನು ಮಾತಾಡಿದ್ದಾರೆ ಅನ್ನೋದು ಹೇಳಿ ಸ್ವಲ್ಪ. ಅದರಲ್ಲಿ ಅವ್ರ ಗುರುಗಳಾದ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ, ಪಾಕಿಸ್ತಾನ ಜೊತೆ ನಾವು ಮಾತಾಡೋದ್ರೆ ಏನು ತಪ್ಪಿಲ್ಲ ಅಂತ. ನಾನೇನಾದರೂ ಮಾತಾಡಿದರೆ ಅಂತ 2 ವರ್ಷ ನನ್ನ ಹಿಂದೆ ಬಿದ್ದುಬಿಟ್ಟಿದ್ರು. ಯಾವಾಗ ಇವರು ಪಾಕಿಸ್ತಾನದವ್ರು ಹೋಗಿ ಅಲ್ಲೋಗಿ ಬಿರಿಯಾನಿ ತಿಂದು ಬಂದರು, ನನ್ನ ಸಹವಾಸ ಬಿಟ್ಬಿಟ್ರು. ಸೊ ಇವರು ಆಪರೇಷನ್ ಸಿಂಧೂರ್, ಯಾರು ನಮ್ಮ ಸೈನ್ಯಾಧಿಕಾರಿಗಳು ಸತ್ತಿಲ್ಲ ಅಂದರು. ಮೊನ್ನೆ ರಾಜನಾಥ್ ಸಿಂಗ್ 6 ಜನ ಸತ್ತಿದ್ದಾರೆ ಅಂತೇಳಿ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸಕ್ಕೆ ಹೋಗಿದ್ರು. ಎಷ್ಟು ಸುಳ್ಳು ಹೇಳ್ತಾರೆ ನೋಡಿ.
ದೇಶಕ್ಕೆ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥವ್ರ ಹೆಸರು ಕೂಡ ಇವ್ರು ಹೇಳೋಕ್ಕಾಗೋದಿಲ್ಲ. ಅವ್ರು ಇನ್ನೂ 2 ತಿಂಗಳಾಗಿದೆ ಆಪರೇಷನ್ ಸಿಂಧೂರ್ ಆಗಿ ಲಂಡನ್ನಲ್ಲಿ ಹೋಗಿ ಮೀಟಿಂಗ್ ಮಾಡಿದ್ದಾರೆ. 4 ಜನ ನಮ್ಮ ರಾಮ್ ಮಾಧವ್ ಅವರು ಸಹ ಹೋಗಿ ಅವರು ಏನು ಮಾತಾಡಿದ್ದಾರೆ. ಯಾಕಂದರೆ ಇಲ್ಲಿ ನಾವೇನಾದರೂ ಪಾಕಿಸ್ತಾನ ಅಂದರೆ ಹೇಳ್ತಾರೆ, ನಾವು ಭಾಳ ಸ್ಪಷ್ಟವಾಗಿ ಹೇಳಿದೆವು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಾಗ, ಸೋನಿಯಾ ಗಾಂಧಿ ಅವರು ಇದ್ದಾಗ, ನೀವು ಎಲ್ಲಿ ತನಕ ಉಗ್ರವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತೀರೋ ಅಲ್ಲಿ ತನಕ ನಿಮ್ಮ ಜೊತೆ ಮಾತುಕತೆ ಇಲ್ಲ ಅಂತ ಹೇಳಿ. ಆದರೆ ಇವರು ನಮ್ಮ ಪ್ರಧಾನಮಂತ್ರಿಗಳು ತಕ್ಷಣವೇ ನಮ್ಮ ನವಾಜ್ ಶರೀಫ್ ಅವರ ಮೊಮ್ಮಗಳ ಬರ್ಡೇಗೆ ಹೋಗಿ ಅಲ್ಲಿ ಕೇಕ್ ತಿಂದು, ಬಿರಿಯಾನಿ ತಿಂದು, ಶೆರ್ವಾನಿ ಹಾಕ್ಕೊಂಡು ವಾಪಸ್ ಬಂದ್ಬಿಟ್ರು. ಲಾಲ್ ಕೃಷ್ಣ ಅದ್ವಾನಿಗಳು ಲಾಹೋರ್ನಲ್ಲಿ ಜಿನ್ನಾ ಅವರ ಮಜಾರ್ಗೆ ಹೋಗಿ, ಅಂದರೆ ಅವರ ಇದಕ್ಕೆ ಹೋಗಿ ಸಮಾಧಿಗೆ ಹೋಗ್ಬಿಟ್ಟು ಇವ್ರು ದೊಡ್ಡ ನಾಯಕ, ಜಾತ್ಯತೀತ ನಾಯಕ ಅಂತ ಹೇಳಿದ್ರು. ಇವರು ನಮಗೆ ಹೇಳ್ತಾರೆ ಚುನಾವಣೆ ಬಂದಾಗ ಪಾಕಿಸ್ತಾನ ಚಿಕನ್, ಮಟನ್, ಮछली, ಮಂಗಳಸೂತ್ರ, ಅಲಾಲ್, ಹಿಜಾಬ್, ಅಜಾನ್ ಅಂದ್ಕೊಂಡೇ ಶುರು ಮಾಡ್ತಾರೆ ವಿನಃ ಸಾಮಾನ್ಯ ಬಡ ಕಾರ್ಮಿಕ ಅಥವಾ ರೈತರ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದು ಕೇಳಿದಾರೆ? ಕಳಕಳಿ ಇದೆಯಾ ಅವ್ರಿಗೆ? ಇವತ್ತು ಇವ್ರು ಪಾಕಿಸ್ತಾನ ಜೊತೆ ಮಾಡಿದಾರಲ್ಲ, ಮೋಹನ್ ಅದು ರಾಮ್ ಮಾಧವ್ ಅವರು ಬೆಂಗಳೂರು ಬರುವಾಗ ಇದಕ್ಕೆ ಉತ್ತರ ಕೊಡಬೇಕು ಅಂತ ನಾನು ಕೇಳ್ತೀನಿ ಈ ಸಭೆ ಮೂಲಕ. ಒಂದು, ಈ ರಹಸ್ಯ ಮೀಟಿಂಗ್ ಮಾಡೋಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಅದು ಎಕ್ಸ್ಟರ್ನಲ್ ವಿದೇಶಾಂಗ ಸಚಿವಾಲಯ ಇದೆ, ಅವ್ರು ಮಾಡಬೇಕಾಗಿರೋದು. ಇವರು ವಿದೇಶಾಂಗ ಮಂತ್ರಿ ಅಲ್ಲ, ಒಂದು MLA ಅಲ್ಲ, MP ಅಲ್ಲ, ಕೇವಲ RSS ಪ್ರಚಾರಕರು. ಇವ್ರಿಗೆ ಯಾರು ಅವಕಾಶ ಕೊಟ್ಟಿದ್ದು, ಪರ್ಮಿಷನ್ ಕೊಟ್ಟಿದ್ದು ಅಂಥೇಳಿ? ಅದು ಕೂಡ ಅದು ಯಾವ ಅಧಿಕಾರ ಇಟ್ಕೊಂಡು ವಿದೇಶಾಂಗ ನೀತಿಯ ಬಗ್ಗೆ RSS ಅವರು ತೀರ್ಮಾನ ಮಾಡ್ತಾ ಇದ್ದಾರೆ ಅನ್ನೋದು ಇವರು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಅದರ ಜೊತೆಗೆ ಇವೆಲ್ಲವನ್ನು ಸಹ ಜನಗಳ ಮಧ್ಯೆ ಹೇಳಬೇಕಾಗಿತ್ತು. ನಾವು ಈ ಥರ ಪಾಕಿಸ್ತಾನ ಜೊತೆ ಮಾತಾಡ್ತಾ ಇದ್ದೀವಿ, ಸೀಕ್ರೆಟಾಗಿ ಮಾತಾಡ್ತಾ ಇದ್ದೀವಿ ಅಥವಾ ಬಹಿರಂಗವಾಗಿ ಮಾತಾಡ್ತಾ ಇದ್ದೀವಿ ಅಂತೆಲ್ಲ ಹೇಳಬೇಕಾಗಿತ್ತಲ್ಲ, ಅದನ್ನೆಲ್ಲೂ ಸಹ ಹೇಳಿಲ್ಲ. ಮತ್ತು ಈ ಹುತಾತ್ಮರ ಹೆಸರುಗಳನ್ನ ಯಾಕೆ ಮುಚ್ಚಿಟ್ಟಿದ್ರಿ ಇಷ್ಟು ದಿವಸ? ಅದನ್ನು ಮೊನ್ನೆ ತಾನೇ ಅವ್ರಿಗೆ ಯಾಕೆ ಹುತಾತ್ಮರಿಗೆ ನೀವು ಶ್ರದ್ಧಾಂಜಲಿ ಅರ್ಪಿಸೋಕ್ಕೆ ಹೋಗಿದ್ದು, ಇದನ್ನು ಸಹ ನೀವು ಹೇಳಬೇಕಾಗುತ್ತೆ. ಆದ್ದರಿಂದ ಬೆಂಗಳೂರು ನಗರಕ್ಕೆ ಬರ್ತಕ್ಕಂಥ ಕಾರ್ಪೊರೇಷನ್ ಚುನಾವಣೆ ಮಾಡೋರು ಇವರು ಪಾಕಿಸ್ತಾನ ಅವರು ISA ಅವ್ರ ಜೊತೆ ಮಾತಾಡೋಕ್ಕೆ ಕೊಲಂಬೋಗೆ ಹೋಗಿದ್ದಾರೆ. ಅವ್ರನ್ನ ನಮಗೆ ಬೆಂಗಳೂರು ಚುನಾವಣೆ ಮಾಡಿ ಅಂತ ಕಳಿಸ್ತಾ ಇದ್ದಾರೆ. ಆದ್ದರಿಂದ ಕೆಲವು ವಿಚಾರಗಳು ಭಾಳ ಆಳವಾಗಿ ನೀವು ಯೋಚನೆ ಮಾಡಿ ನೀವು ಪ್ರಚಾರ ಸಮಿತಿಯವರು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು, ನಾವು ಈಗಾಗಲೇ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವು DK ಶಿವಕುಮಾರ್ ಅವರು ಅಧ್ಯಕ್ಷರು ಇದ್ದಾಗ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಒಳ್ಳೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಸಹ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಬೆಲೆ ಏರಿಕೆಯಲ್ಲಿ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಇವರೆಲ್ಲರಿಗೂ ಸಹ ಸ್ವಾಭಿಮಾನದಿಂದ ಬದುಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೀವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡು ಒಳ್ಳೆ ಪ್ರಸಾರ ಮಾಡಿ. ಅದರ ಜೊತೆಗೆ ಈ SIR ಬಗ್ಗೆನೂ ಮಾತಾಡೋರಿದ್ದಾರೆ, ಮತ್ತು ಗ್ಯಾರಂಟಿ ಬಗ್ಗೆನೂ ಮಾತಾಡೋರಿದ್ದಾರೆ, ಮತ್ತು ಭಾರತೀಯ ಜನತಾ ಪಾರ್ಟಿ RSS ಅವರು ಏನು ಷಡ್ಯಂತ್ರ ಮಾಡ್ತಾರೆ ಅದ್ರ ಬಗ್ಗೆನೂ ಮಾತಾಡೋರಿದ್ದಾರೆ. ಇವೆಲ್ಲವನ್ನೂ ಸಹ ತಿಳ್ಕೊಂಡು ಪ್ರಸಾರವನ್ನು ನೀವು ಮಾಡಿ. ಸಾಯಂಕಾಲದ ಹೊತ್ತು ಎಲ್ಲಾದರೂ, ಈಗ ಚಾಲುಕ್ಯ ಹೋಟ್ಲಿಲ್ಲ, ಮೊದಲಾದರೆ ಅರ್ಧ ಗಂಟೆ ಸೇರೋರೆಲ್ಲ ಅರ್ಧ ಟೀ ಕುಡಿದ್ಬಿಟ್ಟು ಅಲ್ಲಿ, ಈಗ ಎಲ್ಲಿ ಸೇರ್ತಾರೆ ಗೊತ್ತಿಲ್ಲ. ನೀವೆಲ್ಲಿ ಸೇರ್ತೀರಾ 10 ಜನದ ಮಧ್ಯೆ ಈ ವಿಚಾರಗಳನ್ನ ಮಾತಾಡಿ. ಭಾರತೀಯ ಜನತಾ ಪಾರ್ಟಿಯವರು RSSಯಿಂದ ನಮಗೇನು ತೊಂದರೆ ಆಗ್ತಾ ಇದೆ ಅನ್ನೋದನ್ನು ಹೇಳಿ ಪ್ರಸಾರ ಮಾಡಬೇಕಾಗ್ತದೆ. ಅಂದರೆ ತಾಪತ್ರೆ ಏನು ಅಂದರೆ ಕಾಂಗ್ರೆಸ್ಸಲ್ಲಿ ಮಹಾತ್ಮ ಗಾಂಧಿ ಅವರು ಹೇಳಿದ್ದಾರೆ, ಸತ್ಯ ಮತ್ತು ಅಹಿಂಸೆ. ಭಾರತೀಯ ಜನತಾ ಪಾರ್ಟಿ ಸುಳ್ಳು ಮತ್ತು ಹಿಂಸೆ. ಅವರು ಬರೀ ಸುಳ್ಳು ಹೇಳ್ತಾ ಇರ್ತಾರೆ, ಒಂದು ಸುಳ್ಳನ್ನು 100 ಸಲ ಹೇಳ್ತಾರೆ. ಕಾಂಗ್ರೆಸ್ ಅವರು ಸತ್ಯನ ಒಂದು ಸಲ ಜೋರಾಗಿ ಹೇಳಿ ಅವ್ರು BJP ಅವರೆಲ್ಲ ಓಡೋಗ್ಬಿಡ್ತಾರೆ, RSS ಅವರೆಲ್ಲ. ಆದ್ದರಿಂದ ಸತ್ಯವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಈ ವಿಚಾರ ಸಂಕೀಕರಣ ಯಶಸ್ವಿಯಾಗಲಿ ಅಂತೇಳಿ ತಮ್ಮೆಲ್ಲರಿಗೂ ಸಹ ಹಾರೈಸಿ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್.